ಓಕೆ, ಈ ಹಿಂದೆ ಚಂದ್ರಶೇಖರ್ ಅವರೇ ಕೋಲಾರ ತಾಲೂಕಿನ ಎಸ್ ಅಗ್ರಹಾರದಲ್ಲಿ ಕೆರೆ ವೀಕ್ಷಣೆಗೆ ಅಂತ ಅಂದಿನ ಕಾನೂನು ಸಚಿವರಾದಂಥ ಮಾಧುಸ್ವಾಮಿ ಅವರು ಹೋಗಿರ್ತಾರೆ. ಅಲ್ಲಿ ಒಬ್ಬ ರೈತ ಮಹಿಳೆ, ಹಸಿರು ಸೇನೆ ಅಥವಾ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಒಬ್ಬ ರೈತ ಮಹಿಳೆ ಬಂದು ಅಲ್ಲಿ ಏನೋ ಒಂದು ಮನವಿ ಸಲ್ಲಿಸೋಕ್ಕೆ ಬರ್ತಾರೆ. ಆಗ ಪೊಲೀಸರು ತಡೀತಾರೆ. ತಡೆದ್ರೂ ಕೂಡ ಆಕೆ ಕೇಳೋದಿಲ್ಲ, ಬರ್ತಾಳೆ ಸಾರ್ ಅಂತ. ಅದಕ್ಕೆ ಮಾಧುಸ್ವಾಮಿಯವರು ಒಂದು ಪದ ಬಳಸ್ತಾರೆ ಇಂಗ್ಲೀಷಲ್ಲಿ, ತಮಗೆ ನೆನಪಿದೆಯಾ? ರಾಸ್ಕಲ್ ಅಂತ ಅಂತಾರೆ. ನಾನು ಬಿಡಲಿಲ್ಲ, 2 ದಿನ ಆದ್ರೂ ಬಿಡಲಿಲ್ಲ. ನಾನು ಹೆಂಗಂದ್ರಿ ಅಂತ ಇದೇ ಬಿ ಜೆ ಪಿಯಲ್ಲಿ ನಾನಾ ತರಹೇವಾರಿಯಾದಂಥ ವಾದಗಳು ಪ್ರಕಟವಾದ ಕೊನೆಗೆ ಮಾಧುಸ್ವಾಮಿಯವರು ಕ್ಷಮೆ ಕೇಳಿದ್ರು. ಸೊ ಒಂದು ಕ್ಷಮೆಯಿಂದ ಹೋಗಬಹುದಾದಂತಹ ವಿಚಾರ ಅಲ್ಲ ಇದು, ವಿಚಾರ ಅಲ್ಲ ಇದು. ಯಾಕೆ ಅಂತಂದರೆ ನೀವು ನಿಂದಿಸಿರುವಂತಹ ವ್ಯಕ್ತಿ ಮತ್ತು ಅವರು ನಿಭಾಯಿಸ್ತಾ ಇರುವಂಥ ಆ ಪದವಿ ಮತ್ತು ಅವರ ಈ ಸುದೀರ್ಘ ತಮ್ಮ IAS ಜೀವನದಲ್ಲಿ ಅವರು ಮಾಡಿದಂತಹ ಸಾಧನೆಗಳು ಮತ್ತು ನಡೆದುಕೊಂಡಂತಹ ರೀತಿ, ಅವರು ಮೂಡಿಸಿರುವಂತಹ ಛಾಪು, ಇಷ್ಟು ಹಿನ್ನೆಲೆ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಡೆಫಿನೆಟ್ಲಿ ನಾಲ್ಗೆ ಮೇಲೆ ಹಿಡಿತಾ ಇರಬೇಕಾಗಿತ್ತು ರವಿಕುಮಾರ್ ಅವ್ರಿಗೆ. ಅದನ್ನು ನೀವು ಇವತ್ತು ಡಿಫೆಂಡ್ ಮಾಡ್ಕೊಳ್ಳೋಕೆ ಕೂತಿದ್ದೀರಿ. ಇದು ನಮ್ಮ ದೌರ್ಭಾಗ್ಯ, ನಿಜ ಹೇಳ್ತೀನಿ, ಇದು ನಮ್ಮ ದೌರ್ಭಾಗ್ಯ. ಇಡೀ ಪಾರ್ಟಿ ನೀವು ರವಿಕುಮಾರ್ ಅವರ ಬಾಯಿಂದ ಬಂದಂಥ ಈ ಹೇಳಿಕೆಯನ್ನು ಹೊತ್ಕೊಂಡು ಓಡಾಡ್ತಾ ಇದ್ದೀರಿ, ಆ ಬರ್ಡನ್ನ ಅಂತಂದರೆ ನನಗೆ ಒಂಥರ ನಿಮ್ಮನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಹೇಳಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ನನ್ನ ಕಾಂಗ್ರೆಸ್ನ ಸ್ನೇಹಿತರು ಹೇಳ್ತಾ ಇದ್ರು, ಎತ್ತರದಲ್ಲಿರ್ತಕ್ಕಂಥ ಅಧಿಕಾರಿ ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೋದು ಅಂತೇಳಿ. ಇಡೀ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಮಹಿಳೆ ನಮ್ಮ ದೇಶದ ರಾಷ್ಟ್ರಪತಿ, ದಲಿತ ಮಹಿಳೆಯಾದಂತಹ ದ್ರೌಪದಿ ಮುರ್ಮು ಅವರು. ಅವ್ರ ಬಗ್ಗೆ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳಿದ್ರು, ರಾಮ ಮಂದಿರ ಉದ್ಘಾಟನೆಗೆ ಕರೆದಿಲ್ಲ ಅಂತೇಳಿ. ಅವಳನ್ಯಾಕ್ರಿ ಕರೆದಿಲ್ಲ, ಅವಳನ್ನು. ಅದಾದಮೇಲೆ ಅವ್ರದ್ದೇ ದೊಡ್ಡ ಲೀಡರ್, ಕಾಂಗ್ರೆಸ್ ದೊಡ್ಡ ಲೀಡರ್ ಉದಿತ್ ರಾಜ್ ಹೇಳ್ತಾರೆ, ಡೆಫಂಡಮ್ ದಲಿತ್, ಕಿವುಡು ಮತ್ತು ಮೂಗ ದಲಿತೆ ಅಂತ ಅವರು. ಅದಾದ್ಮೇಲೆ ಅಲ್ಲ ಕೇಳಿ ಅವರು ಹೇಳಿ ಬಟ್ ಇವಾಗ ತಪ್ಪು ರೀ, ತಪ್ಪು ರೀ. ದೇಶದ ರಾಷ್ಟ್ರಪತಿ ಒಬ್ಬ ಹೆಣ್ಣುಮಗಳನ್ನ ನನ್ನ ಪಕ್ಷದ ಲೀಡರು ತಡ್ಕೊಳ್ಳಿ. ಇನ್ನೂ ಇದಾದ್ಮೇಲೆ ಅದೇ ಉದಿತ್ ರಾಜ್ ಹೇಳಿದ್ರು ಚಮಚಾಗಿರಿ ಮಾಡ್ತಾರೆ ಗುಜರಾತ್ ಅವ್ರಿಗೆ ಅಂತೇಳಿ. ಏನರ್ಥ? ರಾಷ್ಟ್ರಪತಿ ಅವರು ಮಹಿಳೆ ಏನ್ ಆಕ್ಷನ್ ತಗೊಂಡಿದ್ದಾರೆ? ಏನ್ ಆಕ್ಷನ್ ತಗೊಂಡಿದ್ದಾರೆ? ತಪ್ಪಂತ ಹೇಳಿ ಅವ್ರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವ್ರು ಹೇಳಿದ ತಪ್ಪು ಅಂತ. ಕಾಂಗ್ರೆಸ್ ಅದನ್ನ ಯಾಕೆ ಹೇಳ್ತೀರಾ ನೀವು? ಸಿದ್ದರಾಮಯ್ಯನವರು ಮಹಿಳೆಗೆ ಸೆರೆಗೆಳೆದ್ರಲ್ಲ, ಅದ್ ಸರಿನಾ? ಸರಿಗೆಳೆದ್ರಲ್ರಿ? ಒಂದ್ ನಿಮಿಷ ಸರ್, ಅವ್ರು ತಗೊಂಡಿಲ್ಲ, ನೀವು ತಗೊಳ್ಳಲ್ಲ. ಯಾವುದು ಅವ್ರು ತಗೊಂಡಿಲ್ಲ ಅಂತ ನೀವು ತಗೊಳ್ಳಲ್ಲ, ಅದು ಜಸ್ಟಿಫಿಕೇಶನ್. ಅವ್ರು ಹೇಳಿದ ಉತ್ತರ ಕೊಟ್ಟು ನಿಮ್ಮ ಉತ್ತರಕ್ಕಲ್ಲ, ನಿಮ್ಮ ಉತ್ತರಕ್ಕೆ ಆಮೇಲೆ ಬರ್ತೀನಿ. ಅವ್ರು ಹೇಳಿದಕ್ಕೆ ತಪ್ಪು ಅಲ್ಲ ರೀ. ಏನ್ ಆಕ್ಷನ್ ತಗೊಂತು ಇವತ್ತು ಬಂದು ಹೇಳಿ. ಅವರು ಖಂಡಿಸ್ತೀನಿ, ನಾನು ಸಿದ್ದರಾಮಯ್ಯ ನೋಡ್ರ ಮೊದಲು ಖಂಡಿಸ್ತೀನಿ, ಅವ್ರ ವರ್ತನೆ ಖಂಡಿಸ್ತೀನಿ. ಒಂದ್ ನಿಮಿಷ, ಅವ್ರು ತಪ್ಪು ಅಂತ ಹೇಳಾಯ್ತು, ನಿಮ್ದು ಹೇಳಿ. ಯಾವ್ದು ಇದನ್ನೇ ಒಂದೊಂದಲ್ಲ ಹತ್ತಾರು ಮೋದಿಯವ್ರ ತಾಯಿ ಬಗ್ಗೆ ಆಯ್ತು, ರಾಷ್ಟ್ರಪತಿ ಬಗ್ಗೆ, ಎಲ್ಲರ ಬಗ್ಗೆ ಇವಾಗ ಬರ್ಲಿಲ್ಲ, ಈಗ ಮಾತಾಡೋದಕ್ಕಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಬಹಳ ವಿಚಾರ. ಒಂದು ನಿಮಿಷ ಅವರೇ, ನಾನು ಆಗ್ಲೇ ಒಂದು ವಿಚಾರ ಹೇಳ್ತೇನೆ, ನೀವು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಮೊದಲನೇದು ಒಂದು ಆ ತರದಲ್ಲಿ ಏನಾದ್ರು ದಯವಿಟ್ಟು ತಡ್ಕೊಳ್ರಿ ಒಂದ್ ನಿಮಿಷ, ನೀವು ಮಾತಾಡ್ಬೇಕಾದ್ರೆ ತಡ್ಕೊಳ್ಳಿ ಒಂದ್ ನಿಮಿಷ. ನಿಜವಾಗ್ಲೂ ಆ ಥರದ ಅಸಂವಿಧಾನಿಕ ಪದಗಳನ್ನ ಬಳಸಿದ್ರೆ ಒಂದು ಇಮಿಡಿಯೇಟ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಆಕ್ಷನ್ ತಗೋಬೇಕಾಯ್ತು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅಸಂವಿಧಾನಿಕ ಪದ ಆಗಿದ್ರೆ ಶಾಲಿನಿ ರಜನೀಶ್ ಅವರೇನು ಇವರಲ್ಲ, ಅನಕ್ಷರಸ್ಥರಲ್ಲ, ಅವ್ರು ಯಾಕೆ ಬಂದು ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಅದರ್ಥ ಈ ಹೇಳಿರ್ತಕ್ಕಂಥ ಹೇಳಿಕೆನ ಅವ್ರವ್ರಿಗೆ ಇಷ್ಟ ಬಂದಾಗಿ ತಿರ್ಸ್ತಾ ಇದ್ದಾರೆ. ಕೋರ್ಟು ಕೂಡ ಇವತ್ತು ಅದನ್ನೇ ಹೇಳಿದ್ದು. ಯಾಕೆ ಬೇಲ್ ಕೊಡ್ತು ಇಮಿಡಿಯೇಟ್ ಆಗಿ ಹೇಳಿಕೆನ? ಇನ್ನೊಂದು ಕೇಳಬೇಕು, 30ನೇ ತಾರೀಕು ಈ ಪದವನ್ನು ಮಾತಾಡೋದು, 1ನೇ ತಾರೀಕು KPCC ಜನರಲ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಡ್ತಾರೆ, ಅದ್ರ ಮೇಲೆ FIR ಆಗಲಿಲ್ಲ. 2ನೇ ತಾರೀಕು ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರು. ಮಹಿಳೆ ಏನಂತ ಹೇಳಿದ್ರು,
ಇವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ, ಇವತ್ತು ಕೋರ್ಟ್ ಅಬ್ಸರ್ವೇಷನ್ ಅದನ್ನೇ ಟಿವಿನಲ್ಲಿ ನೋಡ್ತಾ ಇದ್ದೆ, ಟಿವಿನಲ್ಲಿ ಹೀಗೆ ಹೇಳಿದ್ರು, ಅದರಿಂದ ನನ್ನ ಮನಸ್ಸಿಗೆ ನೋವಾಯ್ತು ಅಂತೇಳಿ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಟ್ಟಾರೆ ಅಂತೇಳಿ ಯಾರಿಗೆ ನಿಜವಾಗ್ಲೂ ಅಂದಿದಾರಲ್ಲ ಅವ್ರಿಗೂ ಅನ್ಸಿಲ್ಲ ಅವ್ರು ಅಂದಿದ್ದಾರೆ ಅಂತೇಳಿ ಅವ್ರು ಹೇಳಿದ್ರು ಪಕ್ಕದಲ್ಲಿ ಮಾತ್ರ ನಿಂತ್ಕೊಂಡು ಬಂದು. ಯಾರು ಹೇಳಿದಾರೆ ಕೊಟ್ಟಿದ್ದಾರೆ ಅಂತೇಳಿ ನೀವು ಅವ್ರು ಅಲ್ಲ, ಹೇಳಿದಾರ ಅವ್ರು ಹೇಳಿದ್ರೆ ಅಂತ ಅವ್ರು ಹೇಳ್ತಾರೆ ನಿಮ್ಗೆ ನೋವಾಗಿದೆ ಅಂತೇಳಿ ಮತ್ತೆ ಯಾಕೆ ವಿಷಯ ಹಾಕ್ಕೊಂಡಿದ್ದೀರಾ? ಒಂದ್ ನಿಮಿಷ, ಅವ್ರು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಅವ್ರಿಗೆ ನೋವಾಗಿದೆ ಅಂತ ಅರ್ಥನಾ? ಅಂದ್ರೆ ಅವ್ರು ಇಡೀ ರಾಜ್ಯವನ್ನ ಆಡ್ತಕ್ಕಂಥವ್ರು, ಇಡೀ ರಾಜ್ಯಕ್ಕೆ ಮಾದರಿ ಕಂಪ್ಲೇಂಟ್ ಕೊಟ್ರೆ ಮಾತ್ರ ರವಿಕುಮಾರ್ ಅವ್ರು ಹೇಳಿದ ತಪ್ಪು. ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ರವಿಕುಮಾರ್ ಅವರು ರಾಜ್ಯವನ್ನ ಆಳ್ಬೇಕಾದಂತ IAS ಅಧಿಕಾರಿ ಏನ್ ಬೇಕಾದ್ರೂ ಯಾಕೆ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರಿಗೆ ನೋವಾಗಿದೆ. ಮೋದಿ ಅವ್ರದ್ದು ತಲೆ ಇಲ್ದಿರೋ ಫೋಟೋನ ಏನೋ ಹಾಕಿದ್ರಿ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ. ಅವಾಗ ಮೋದಿ ಅವ್ರು ಒಂದ್ ನಿಮಿಷ, ಅವಾಗ ಮೋದಿ ಅವ್ರು ಕಂಪ್ಲೇಂಟ್ ಕೊಟ್ರ ನೀವ್ ಯಾಕೆ ಲಬ್ 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 ಅಂತ ಮೋದಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರ? ಮೋದಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಏನ್ ಲಾಜಿಕ್ ಮಾತಾಡ್ತೀರಾ ನೀವು? ಏನ್ ಲಾಜಿಕ್ ಅಲ್ಲ, ಏನ್ ಲಾಜಿಕ್ ಮಾತಾಡ್ತೀರಾ? ಈಗ ನೋಡಿ ತಿಳ್ಕೊಂಡ್ಬಿಡ್ರಿ ರಾಜ್ಯದ ಮಹಿಳೆಯರು, ನೀವು ನಾಳೆ ಒಬ್ಬ ಮಹಿಳೆಯ ಮೇಲೆ ರೇಪ್ ಆಗುತ್ತೆ, ಆಕೆ ಸಮಾಜಕ್ಕೆ ಹೆದರಿ ಕಂಪ್ಲೇಂಟ್ ಕೊಡಲ್ಲ. ಅದರ ಅರ್ಥ ಆಕೆಗೆ ಸರಿಯಾಗಿ ಆಗಿದೆ. ಆದ್ರಿಂದ ಆಕೆಗೆ ಆಕೆ ಅದನ್ನ ಬಹಿರಂಗವಾಗಿ ಹೇಳದೇ ಇರುವುದರಿಂದ, ಆಕೆ ಅದನ್ನು ಖಂಡಿಸದೇ ಇರುವುದರಿಂದ ಆಕೆಗೆ ಅಪಮಾನ ಆಗಿಲ್ಲ, ಆಕೆಗೆ ಅವಮಾನ ಆಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ಬೇಕಿನ್ಮೇಲೆ